ನ್ಯೂಸ್ನಲ್ಲಿ ಪಕ್ಷಾತೀತವಾಗಿ IPL ಟಿಕೆಟ್ಗಳನ್ನ ರಾಜಕಾರಣಿಗಳಿಗೆ MLA ಗಳಿಗೆ ಅವ್ರ ಫ್ಯಾಮಿಲಿಗಳಿಗೆ ಕೊಡಬೇಕು, ನಮಗೆ VIP ಗಳಾಗಿದ್ದೀವಿ, ನಮ್ಮ VIP ತರ ಟ್ರೀಟ್ ಮಾಡಬೇಕು ಅಂತ ಸ್ಪೀಕರ್ ಮುಂದೆನೆ ಮನವಿ ಮಾಡಿದ್ದಾರೆ. ಇದನ್ನ ಯಾವ ಥರ ನೋಡ್ತೀರಾ ಸರ್? ಅಲ್ಲ, ಅವರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಗೌರ್ಮೆಂಟು ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಾವು ಇಲ್ಲಿಯವರೆಗೂ ಗೌರ್ಮೆಂಟು ಸರ್ಕಾರ ನೇರವಾಗಿ ಯಾವುದೇ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ತಿಲ್ಲ. ಏನು 2025 ಘಟನೆ ನಮಗೆ ನಾವು ವಿ ವರ್ ಫೋರ್ಸ್ಡ್ ಟು ಇನ್ವಾಲ್ವ್. ನಾವಲ್ಲಿ ಈ ಥರ ಆಗಿದೆ ಅಂದ ಮೇಲೆ ಸರ್ಕಾರ, ಪೊಲೀಸ್ ಇಲಾಖೆ, ನಾವು ಪೊಲೀಸ್ನವರು ಬರೀ ಸೆಕ್ಯೂರಿಟಿ ಕೊಡ್ತಾಯಿದ್ರು ಇಲ್ಲಿವರೆಗೂ. ಈಗ ಇದೆಲ್ಲವನ್ನು ನೋಡ್ತಕ್ಕಂಥ ರೀತಿಯಲ್ಲಿ ವಿ ವರ್ ಫೋರ್ಸ್ಡ್. ಅದಕ್ಕೆ ಜಸ್ಟಿಸ್ ಕುನ್ನಾ ಅವರನ್ನು ಕಮಿಷನ್ ಮಾಡಿ ಅಲ್ಲಿನ ಎಲ್ಲ ವಿಚಾರಗಳನ್ನು ಕೂಡ ಗಮನಕ್ಕೆ ತಗೊಂಡು ಆ ಕಮಿಷನ್ನು ರೆಕಮೆಂಡೇಷನ್ಸ್ ಮಾಡಿದ ಮೇಲೆ ನಾವು ಆ ಕಮಿಟಿಯವರಿಗೆ, ಹೊಸ ಕಮಿಟಿ ಆಗಿದೆ KCAನಲ್ಲಿ, ಅವರಿಗೆ ತಿಳಿಸಿದ್ದು ರೆಕಮೆಂಡೇಷನ್ ಈ ಥರ ಇದೆಯಪ್ಪ, ನೀವು ಇಲ್ಲಾಂದರೆ ಇದನ್ನೆಲ್ಲ ನೀವು ಮಾಡೋದಿಲ್ಲ ಅಂದರೆ ನಾವು ಪರ್ಮಿಷನ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಅವರೆಲ್ಲ ಮಾಡಿದ್ದಾರೆ. ಎಲ್ಲ ಶಾರ್ಟ್ ಟರ್ಮ್ ಇಮಿಡಿಯೇಟಾಗಿ ಮಾಡುವಂಥದ್ದೆಲ್ಲ ಮಾಡಿದ್ದಾರೆ. ಕೆಲವೆಲ್ಲ ದೊಡ್ಡ 1 ವರ್ಷ ಆಗುವಂಥದ್ದು ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅದು ಮುಗಿಯೋದು ಒಂದು 6 ತಿಂಗಳು, ವರ್ಷ ಆಗುತ್ತೆ. ಅದಕ್ಕೆ ನಾನು ಹೇಳೋದಕ್ಕೇನು ಹೊರಟಿದ್ದೆ ಅಂದರೆ, ಈಗ ಅವರು ಕೇಳೋದಕ್ಕೆ ತಪ್ಪಿಲ್ಲ, ಸದನದಲ್ಲಿ ಅವರು ಕೇಳಿರೋದು ತಪ್ಪಿಲ್ಲ. ಆದರೆ KCAನವರಾಗಲಿ RCBನವರಾಗಲಿ ಯಾವ ರೀತಿ ಅದನ್ನು ಮಾಡ್ತಾರೆ, ಅಥವಾ ಯಾವ ರೀತಿ ಟಿಕೆಟ್ಸ್ನಾಗಲಿ ಅಥವಾ ಪಾಸಸ್ ಆಗಲಿ ಕೊಡೋದಕ್ಕೆ ಅವರು ಕ್ರಮ ತೊಗೋಬೇಕು.